यादगीर सिटी से एक बड़ी खबर आ रही है। यादगीर सिटी के कई विलेजों के अंदर तूफानी हवा चलने की वजह से कई इलेक्ट्रिक पोल गिरने की और टीसी गिरने की खबर बताई जा रही है। वहां के सोशल वर्कर श्री उमेश मुदगल का कहना है कि जिस्कॉम ऑफिसर्स जल्द से जल्द न्यू पोल इंस्टॉल किए जाए और टीसीओं को भी रिपेयर कर लाइट जल्द से जल्द किसानों तक पहुंचाई जाए। अगर लाइट जल्द से जल्द किसानों तक नहीं पहुंची तो उमेश मुदगल का कहना है कि तमाम किसानों को लेकर जिस्कॉम हेड ऑफिस यादगीर के सामने प्रोटेस्ट करने की बात उमेश मुदगल के तरफ से बताई जा रही है। मजीद मालूमात के लिए देखते रहे न्यूज़ टाइम कर्नाटका। अगर फेसबुक पर देख रहे हैं तो पेज को फॉलो करना ना भूलें। अगर यूट्यूब पर देख रहे हैं तो चैनल को सब्सक्राइब करना ना भूलें। जय हिंद, जय कर्नाटका। NA Farmers for sale. Fire easy installment. More detail contact Bhumi Builders and Developers. Mobile number 9972781789. Office address Basveshwar Colony, Kalburgi. ಯಾದಗಿರಿ ಜಿಲ್ಲೆ ಯಾದಗಿರಿ ತಾಲೂಕಿನ ಮುದ್ನಾಳು, ವಡಗೇರಿ ತಾಲೂಕಿನ ಮಳ್ಳಳ್ಳಿ, ಶಹಾಪುರ ತಾಲೂಕಿನ ಚಟ್ನಳ್ಳಿ ಸೇರಿದಂತೆ ಅನೇಕ ಗ್ರಾಮಗಳಲ್ಲಿ ಈ ಹಿಂದೆ ಏನದ ಧಾರಾಕಾರ ಮಳೆ ಮತ್ತು ಗಾಳಿಗೆ ಏನದ ಅಂದ್ರೆ ಕಂಬ ಮತ್ತು ಟಿಸಿ ನೆಲಕ್ಕುರುಳಿದ್ರು ಕೂಡ ಇಲ್ಲಿವರೆಗೆ ಕೆಲವು ಗ್ರಾಮಗಳಲ್ಲಿ ಸರಿಪಡಿಸಿ ಬರೀ ನಾಮಕಾವಸ್ಥೆ ಕಂಬ ಹಾಕಿ ಹೋದ್ರೆ ಸರಿ ಹೋಗೋದಿಲ್ಲ. ಕಂಬ ಹಾಕೋದ್ರ ಜೊತೆ ವೈರ್ ಎಳೆದು ಒಂದೊಂದೂರು ಅದನ್ನು ಕನೆಕ್ಷನ್ ಕೊಟ್ಕೊಂತ ಹೋದ್ರೆ ಅವರು ಕೃಷಿ ಚಟುವಟಿಕೆಯಲ್ಲಿ ಭಾಗಿಯಾಗ್ತಾರೆ. ಯಾಕಂದ್ರೆ ಇವತ್ತಿನ ದಿವಸ ಮೂಲ್ ನೋಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಅದ. ಇವತ್ತು ಬೀಜ ಗೊಬ್ಬರ ತಂದಿಟ್ಟರು ಕೂಡ ಕೆಲವರು ಹಾಕಿಲ್ಲ, ಕೆಲವರು ಹಾಕ್ಯಾರ, ಅದಕ್ಕೆ ನೀರ್ಲಾರ್ದಕ್ಕೆ ಏನದ ಒಣಗಿ ಹೋಗ್ತಕ್ಕಂಥ ಪರಿಸ್ಥಿತಿ ಅದ. ತಕ್ಷಣ ಜಿಲ್ಲಾ ಮಟ್ಟದ ಮತ್ತು ತಾಲೂಕು ಮಟ್ಟದ ಹೋಬಳಿ ಮಟ್ಟದಲ್ಲಿ ಇರ್ತಕ್ಕಂಥ ಜಸ್ಕಂ ಇಲಾಖೆ ಅಧಿಕಾರಿಗಳು, ಸಿಬ್ಬಂದಿಗಳು ಮತ್ತು ಕಾಂಟ್ರಾಕ್ಟರ್ ಎಲ್ಲರೂ ಸೇರಿ ಇವನು ಹಗಲ ರಾತ್ರಿ ಬೆನ್ನತ್ತಿ ಲೈಟ್ ಹಾಕಿಸಿ ಸರಿಪಡಿಸ್ತಕ್ಕಂಥ ಕೆಲಸಕ್ಕೆ ಮುಂದಾಗಬೇಕು. ಇಲ್ಲದಿದ್ರೆ ಇವರೆಲ್ಲ ರೈತರನ್ನು ಸೇರಿಸಿ ಜಸ್ಕಂ ಇಲಾಖೆ ಕಚೇರಿ ಬೀಗ ಜಡ್ದು ಪ್ರತಿಭಟನೆ ಮಾಡಬೇಕಾಗ್ತಕ್ಕಂಥದ್ದು ಎಚ್ಚರಿಕೆ ನೀಡ್ತಿದ್ದೇನೆ. ಮುಂಗಾರು ಮಳೆ ಚಲವಾದಲ್ಲಿಂದ ಗಾಳಿ ಧೂಳಿ ಮಳೆಯನ್ನು ಜಾಸ್ತಿ ಬಿಟ್ಟು ಕಂಬ ಟಿಸಿ ಎಲ್ಲ ಉರುಳ್ಬಿಟ್ಟಿದ್ದೇವೆ. ಈಗ ನಾವು ರೈತರು ಬೀಜ ಏನೋ ತಂದಿದ್ವಿ, ಚೆಲ್ಲಿ ಗದ್ದೆ ಮುಂದೆ ನಾಟ ಮಾಡ್ಬೇಕಂತ ತಂದಿದ್ವಿ, ಲೈನ್ ಕೊಡ್ತಾ ಇಲ್ಲ ಕರೆಂಟ್ನವರು. ಅದಕ್ಕಾಗಿ ದಯವಿಟ್ಟು ನಮಗೆ ಕರೆಂಟನ್ನು ಕೊಡಬೇಕು, ಟಿಶನ್ನು ಸರಿಪಡಿಸ್ಬೇಕು, ಕಂಬನ ಹಾಕಿ ಲೈನನ್ನು ಎಳೆದು ಕೊಟ್ಟರೆ ರೈತರು ನಾವು ಮಾಡ್ಕೊಂತಿನ್ಲಕ್ಕೆ ಅನುಕೂಲ ಆಗ್ತದೆ. ಅದರ ಸಲುವಾಗಿ ನಾವು ಮಾತಾಡ್ತಾ ಇದ್ವಿ. ಇಲ್ಲ ನೀವು ಏನು ಕೊಡಲಿಲ್ಲ ಮಾಡಲಿಲ್ಲ ಅಂದ್ರೆ ನಾವು ಮತ್ತೆ ಹೆಂಡ್ರ ಮಕ್ಕಳು ಕರ್ಕೊಂಡು ದೇಶಾಂತರ ಗಂಟು ಮೂಳೆ ಕಟ್ಕೊಂಡು ಹೋಗ್ಬೇಕಂತ ತನದ್ದಾಗಿದ್ವಿ. ನೀವು ಏನೋ ಮಾಡಿ ಸರ್ಕಾರ ಇದರಲ್ಲಿಂದ ರೈತರಿಗೆ ಅನುಕೂಲ ಮಾಡಿ ಕೊಟ್ಟು ಕೇಸಿ ಇದನ್ನು ಸರಿಪಟ್ಟು ಕೊಟ್ಟರೆ ರೈತರು ನಿಮ್ಮ ಹೆಸರನ್ನು ಹೇಳ್ಕೊಂಡು ನಾವು ರೈತರ ಒಂದಲ್ಲಿ ಮಾಡ್ಕೊಂಡು ನಾವು ಮುನ್ತೀವಿ. ದಯವಿಟ್ಟು ಅದರ ಸಲುವಾಗಿ ನಿಮಗೆ ಬೇಡಿಕೆ ಅಂತ ಇದ್ದೀವಿ ಸರ್. ನಿಂದ ಹೆಸರು? ನಮ್ಮ ಹೆಸರು ಭೀಮರಾಯ. ಇದು FI ಪಂಪ್ ಸೆಟ್ಟಿಂದ ರೈತರ ಲೈನ್ ಇದು 2.5-3 ತಿಂಗಳಾಯಿತು ಸಮೀಪ. ಇದು ಕಟ್ ಮಾಡಿ ಬಿಸಾಕಿದ್ದಾರೆ ಆ ಟೈಮಿಗೆ. ಈಗ ಅಂದರೆ ಗಾಳಿ ಧೂಳಿಗೆ ಕಂಬ ಒಂದು ಬಿದ್ದೈತೆ. ಆ ಕಂಬಕ್ಕೆ ಸರಿಪಡಿಸೋಕೆ ನಾನು ಭಾಳ ಸಲ ಹೋಗಿ ಬಂದೀವಿ ಆಫೀಸಿಗೆ. ಈಗ ತನಕ ಅದು ಆಫೀಸಿಯವ್ರ ಕಡೆಯಲ್ಲಿಸಿ ಲೈನೇ ಹೇಳೋದಿಲ್ಲ ಮತ್ತು ಕಂಬಗಳು ಟಿಸಿಗಳು ಬಿದ್ದು ಯಾರೂ ಏನೂ ಮಾಡಿಲ್ಲ. ಮಾಡೋದಕ್ಕಿಂತ ರೈತರು ಅಂದರೆ ಏನು ಬೀಜ ನಾಟಿ ನಾವು ಮತ್ತು ಹೆಸರುಗಳು ಬಿತ್ತಿದ್ದಾರೆ, ಮಳೆಯೊಂದು ದೂರ ಹೋಗಿದೆ, ಅದಕ್ಕೆ ನೀರನ್ನು ಹಚ್ಕೋಬೇಕು ಅಂದರೆ ಏನೂ ಆಗ್ತಾಯಿಲ್ಲ. ಅದಕ್ಕೆ ಸ್ವಲ್ಪ ಆಫೀಸ್ ಕಡೆದಲ್ಲಿಸಿ ಸ್ವಲ್ಪ ಸರಿ ಮಾಡಿ ಕೊಟ್ಟಿದ್ದಂದರೆ ಮುಂದೆ ಒಳ್ಳೆಯದೇನೋ ಆಗುತ್ತೆ ರೈತರಿಗೆ. ಮತ್ತು ಏನಂದರೆ ಎಲ್ಲ ಬೆಳೆದ ಭತ್ತ ಗಿತ್ತ 4 ಚೀಲ ಬೆಳೀತೈತೆ. ಈಗಂದರೆ ಲೇಟ್ ಆಯ್ತಂದರೆ ಇನ್ನು ಏನೂ ಬೆಳೆಯಲ್ಲ. ಅದಕ್ಕಿಂತ ಇದು ಜಸ್ಕಾಂ ಆಫೀಸ್ ಇಲಾಖೆದವರು ಸ್ವಲ್ಪ ಸರಿ ಮಾಡಿ ಕೊಡಬೇಕು ಅಂತ ನನ್ನ ನಿಮ್ಮ ಹೆಸರು? ರಾಜರು.